ಪರಪ್ಪನ ಅಗ್ರಹಾರ ಜೈಲಲ್ಲಿ ಎಲ್ಲವೂ ಬಂದಾಗಿದ್ದು ಸ್ಟಾರ್ ಹೋಟೆಲ್ ಮಾಡಿಕೊಂಡಿದ್ದ ಅಧಿಕಾರಿಗಳು ಹಾಗೂ ಕೈದಿಗಳಿಗೆ ನಡುಕ ಶುರುವಾಗಿದೆ. ಹೊರಗಿನಿಂದ ಜೈಲೊಳಗೆ ಹೋಗ್ತಿದ್ದ ಬೀಡಿ, ಸಿಗರೇಟ್, ಗಾಂಜಾ ಎಲ್ಲವೂ ಸಂಪೂರ್ಣ ಬಂದಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಕಳಂಕ ತೊಳೆಯಲು ಹೊಸ ಜೈಲು ಡಿಜಿಪಿ ಅಲೋಕ್ ಕುಮಾರ್ ಶ್ರಮಿಸುತ್ತಿದ್ದು ಜೈಲಿನ ಚಿತ್ರಣವೇ ಚೇಂಜ್ ಆಗಿದೆ. ಯಾವ ಸ್ಟಾರ್ ಆಗಲಿ, ರಾಜಕಾರಣಿ ಆಗಲಿ, ಮಾಜಿ ಆಗಿರಲಿ ಎಲ್ಲರಿಗೂ ಒಂದೇ ಕಾನೂನು ಜಾರಿ ಮಾಡಿದ್ದಾರೆ. ರಾಜಾತಿಥ್ಯ ಬಳಿಕ ಬದಲಾಯಿತು ಸೆಂಟ್ರಲ್ ಜೈಲ್ ಸ್ವರೂಪ. ಕಾರಾಗೃಹದಲ್ಲಿ ಯಾವುದೇ ವಿಐಪಿ ಟ್ರೀಟ್ಮೆಂಟ್ ಇಲ್ಲ. ಜೈಲಲ್ಲಿ ಅಕ್ರಮಗಳಿಗೆ ಅಲೋಕ್ ಕುಮಾರ್ ಕಡಿವಾಣ. ದರ್ಶನ್, ಪವಿತ್ರ ಸೇರಿ ಎಲ್ರಿಗೂ 2 ಜೊತೆ ಬಟ್ಟೆಗಷ್ಟೇ ಅವಕಾಶ. ಕೈದಿಗಳಿಗೆ ಐಷಾರಾಮಿ ಹೋಟೆಲ್ ಆಗಿದ್ದ ಪರಪ್ಪನ ಅಗ್ರಹಾರ ಜೈಲಿನ ಕಳಂಕ ತೊಳೆಯೋಕೆ ಹೊಸ ಜೈಲು ಡಿಜಿಪಿ ಅಲೋಕ್ ಕುಮಾರ್ ಶ್ರಮಿಸ್ತಾ ಇತ್ತು. ಜೈಲಿನ ಚಿತ್ರಣವೇ ಚೇಂಜ್ ಆಗಿದೆ. ಯಾವ ಸ್ಟಾರ್ ಆಗ್ಲಿ, ರಾಜಕಾರಣಿ ಆಗ್ಲಿ, ಮಾಜಿ ಆಗ್ಲಿ ಎಲ್ರಿಗೂ ಒಂದೇ ಕಾನೂನು ಜಾರಿ ಮಾಡಿದ್ದಾರೆ. ಹೊಸ ಸುತ್ತೋಲೆಯಂತೆ ಜೈಲಲ್ಲಿ ಯಾವುದೇ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ. ದರ್ಶನ್ ಅಂಡ್ ಪವಿತ್ರಾಗೆ 2 ಜೊತೆ ಬಟ್ಟೆ ಅಷ್ಟೇ ಕೊಟ್ಟಿದ್ದು, ಮೈ ಮೇಲಿರೋ ಬಟ್ಟೆ ಜೊತೆಗೆ 2 ಜೊತೆ ಬಟ್ಟೆ ಇಟ್ಕೊಳ್ಳೋಕಷ್ಟೇ ಅವಕಾಶ ಕೊಡಲಾಗಿದೆ. ಅರ್ಧ ಕೆಜಿ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ನೀಡಲಾಗುತ್ತೆ. ಹೊರಗಿನ ಊಟಕ್ಕೆ ಸಂಪೂರ್ಣ ಬ್ರೇಕ್ ಹಾಕಲಾಗಿದೆ. ಜೈಲಿನ ಕಳಂಕ ತೊಳೆಯುವ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ಪಡೆದು ಅಕ್ರಮ ತಡೆಯುವ ಕೆಲಸ ಮಾಡ್ತಿದ್ದಾರೆ. ಅಲೋಕ್ ಕುಮಾರ್ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಡಿಜಿಪಿ ಆದಂತಹ ಬಳಿಕ ಇದೀಗ ಜೈಲಿನ ಕರ್ಮಕಾಂಡಗಳನ್ನು ತೊಳೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಜೈಲಿನ ಅಕ್ರಮಗಳು, ಅದರ ಜೊತೆಗೆ ವಿಐಪಿ ಟ್ರೀಟ್ಮೆಂಟ್ ಇವೆಲ್ಲವನ್ನು ಕೂಡ ಒಂದೊಂದಾಗೆ ತೊಳೆಯುವ ಕೆಲಸವನ್ನು ಇದೀಗ ಅಲೋಕ್ ಕುಮಾರ್ ಮಾಡ್ತಿದ್ದಾರೆ. ಈ ಸಂಬಂಧ ಹೊಸ ಸುತ್ತೋಲೆಯನ್ನು ಡಿಜಿಪಿ ಅವರು ಹೊರಡಿಸಿದ್ದಾರೆ. ಹೊಸ ಸುತ್ತೋಲೆಯ ಪ್ರಕಾರ ವಿಚಾರಣಾಧೀನ ಕೈದಿಗಳಿಗೆ 2 ಜೊತೆ ಬಟ್ಟೆಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಅವರು ಹುಟ್ಟಿರುವ ಬಟ್ಟೆಯನ್ನು ಹೊರತುಪಡಿಸಿ 2 ಜೊತೆ ಬಟ್ಟೆಯನ್ನು ವಿಚಾರಣಾಧೀನ ಕೈದಿಗಳು ಪಡೆಯಬಹುದು. ಅದು ಸ್ಟಾರ್ ಆಗಿರಲಿ ಅಥವಾ ರಾಜಕಾರಣಿ ಆಗಿರಲಿ, ಮಾಜಿ ಆಗಿರಲಿ ಎಲ್ರಿಗೂ ಕೂಡ ಒಂದೇ ನಿಯಮ. ಸಾಮಾನ್ಯ ಆರೋಪಿಗಳಿಗೂ ಕೂಡ ಇದೇ ನಿಯಮ. ಅಲ್ಲಿ ಜೈಲಿನ ಒಳಗಿರುವಂತಹ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಯಾವುದೇ ವಿಐಪಿಗಳಿದ್ರೂ ಇದೇ ನಿಯಮವನ್ನು ಪಾಲಿಸಬೇಕು. ಅದರ ಜೊತೆಗೆ ಅರ್ಧ ಕೆಜಿ ಡ್ರೈ ಫ್ರೂಟ್ಸ್ ಮತ್ತು 2 ಕೆಜಿ ಫ್ರೂಟ್ಸನ್ನು ಪಡೆಯೋದಕ್ಕೆ ಅವಕಾಶವಿದೆ. ಅದನ್ನು ಹೊರತುಪಡಿಸಿ ಹೊರಗಿನ ಊಟಕ್ಕೆ ಸಂಪೂರ್ಣವಾಗಿ ಬ್ರೇಕನ್ನು ಹಾಕುವ ಕೆಲಸವನ್ನು ಇದೀಗ ಅಲೋಕ್ ಕುಮಾರ್ ಮಾಡಿದ್ದಾರೆ. ಸ್ವಲ್ಪ ದಿನದಲ್ಲಿ ಜೈಲೊಳಗಿನ ಮೊಬೈಲ್ ಮತ್ತು ಗಾಂಜಾ ಪರಿಕರಗಳಿಗೆ ಇತಿಶ್ರೀ ಹಾಡಲಿದ್ದು, ಜೈಲಿನ ಹೊರಗಿಂದ ಯಾವುದೇ ವಸ್ತುಗಳು ಒಳ ಹೋಗದಂತೆ ಫುಲ್ ಸ್ಕ್ರೀನಿಂಗ್ ಮಾಡಲಾಗ್ತದೆ. KSISFನವರು ಅವರು ಗಾರ್ಡ್ ಮಾಡ್ತಾ ಇದ್ದಾರೆ, ಮತ್ತು ಅವರು ಚೆಕಿಂಗ್ ಅವರು ಚೆನ್ನಾಗಿ ಅವರು ಸರಿಯಾದ ರೀತಿಯಿಂದ ಮಾಡ್ತಾ ಇದ್ದಾರೆ. 1-2 ಕಡೆ ಸ್ವಲ್ಪ ಲೋಪ್ ದೋಸ್ಗಳು ಇರ್ತದೆ, ಅದು ಎಲ್ಲ ಕಡೆ ಇರ್ತದೆ. ಆದರೆ ನಮ್ಮ ಪ್ರಕಾರ ಈಗ ಚೆನ್ನಾಗೇ ಅವ್ರದ್ದು ಕೆಲಸ ಈಗ. ಸೊ ಅವರು ಅಲ್ಲಿ ಚೆಕಿಂಗ್ ಮಾಡ್ತಾ ಇದ್ದಾರೆ. ಅದು ಕೂಡ ನಾವು ಇದು ನೋಡ್ಬೋದು. ಇಲ್ಲ ನಾನು ಮೊನ್ನೆ ತಾನೇ ಅವ್ರಿಗೆ ನಾವು ನೋಡಿದ್ದೀವಿ, ಒಬ್ಬರು ಸಾರಕ್ನವರು ಹೇಳಿಬಿಟ್ಟು. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಧಿಕಾರಿಗಳ ಕಳ್ಳಾಟಕ್ಕೂ ಕೂಡ ಅಲೋಕ್ ಕುಮಾರ್ ಬ್ರೇಕ್ ಹಾಕಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನ ಒಳಗೆ ಹಾಗೂ ಹೊರಭಾಗದಲ್ಲಿ ಸುಮಾರು 380 CCTVಗಳನ್ನು ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಆ CCTVಗಳ ಮಾನಿಟರಿಂಗ್ ಮಾಡೋದಕ್ಕೆ ತಮ್ಮ ಕಚೇರಿಯಲ್ಲಿ ಪ್ರತಿದಿನ ಅಲೋಕ್ ಕುಮಾರ್ ಅವರು ವೀಕ್ಷಣೆಯನ್ನು ನಡೆಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ಜೈಲಿನ ಒಳಗೆ ಬರುವಂತಹದ್ದು ಎಂಟ್ರಿ ಪಾಯಿಂಟ್ ಇರ್ಬೋದು, ಮತ್ತು ಬರುವಂತಹ ಪ್ರತಿಯೊಬ್ಬರ ಸ್ಕ್ರೀನಿಂಗ್ ಇರ್ಬೋದು, ಅವರು ತಂದಂತಹ ವಸ್ತುಗಳನ್ನು ತಪಾಸಣೆಗೊಳಪಡಿಸೋದು, ಮಹಿಳಾ ಬ್ಯಾರಕ್ಕು, ಕೈದಿಗಳ ಬ್ಯಾರಕ್ಕು, ವಿಚಾರಣಾಧೀನ ಕೈದಿಗಳು ಮತ್ತು ಸಜಾ ಕೈದಿಗಳ ಬ್ಯಾರಕ್ಗಳು, ಅಡುಗೆ ಕೋಣೆ ಮತ್ತು ಅಧಿಕಾರಿಗಳ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ಜಾಗ, ಈ ಎಲ್ಲ ಕಡೆ CCTVಯನ್ನು ಹಾಕಿ ತಪ್ಪು ಕಂಡು ಬಂದಂತಹ ಸಂದರ್ಭದಲ್ಲಿ ವಿಡಿಯೋವನ್ನು ರೆಕಾರ್ಡ್ ಮಾಡಿ ವಾಪಸ್ ಕಳಿಸಿ ಅವ್ರಿಗೆ ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಕಠಿಣ ಶಿಕ್ಷೆಗೆ ಗುರಿಯಾಗುವಂತಹ ಹಿನ್ನೆಲೆಯಲ್ಲಿ ಮತ್ತು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನೋ ಒಂದು ಭಯದಲ್ಲಿ ಇದೀಗ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಹೀಗಾಗಿಯೇ ಜೈಲಿನ ಒಳಗೆ ಬರುವಂತಹ ಈ ಗಾಂಜಾ ಇರ್ಬೋದು, ಮೊಬೈಲ್, ಸಿಮ್ ಕಾರ್ಡ್ ಮತ್ತು ಇವರಿಗೆ ಜೈಲಿನ ಒಳಗೆ ತರಿಸ್ಕೊಳ್ತಿದ್ದಂತಹ ಉಪಹಾರಗಳು ಮತ್ತು ಬೇರೆ ಬೇರೆ ಇವರು ಸವಲತ್ತುಗಳು ಇವೆಲ್ಲದಕ್ಕೂ ಕೂಡ ಇದೀಗ ಬಂದ್ ಮಾಡುವ ಕೆಲಸವನ್ನು ಅಲೋಕ್ ಕುಮಾರ್ ಮಾಡಿದ್ದಾರೆ. ಅಲೋಕ್ ಅಂಗೈಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಚಿತ್ರಣ. ಪರಪ್ಪನ ಅಗ್ರಹಾರ ಜೈಲಿಗೆ 380 CCTV ಅಳವಡಿಕೆ. ಪರಪ್ಪನ ಅಗ್ರಹಾರ ಜೈಲನ್ನ ಸಂಪೂರ್ಣ CCTV ಕಣ್ಗಾವಲಲ್ಲಿ ಇಟ್ಟಿದ್ದು, ಎಂಟ್ರಿ, ಸ್ಕ್ರೀನಿಂಗ್ ಏರಿಯಾ, ವಿಸಿಟರ್ಸ್ ಮಾತುಕತೆ, ಮಹಿಳಾ ಬ್ಯಾರಕ್, ವಿಚಾರಣಾಧೀನ ಕೈದಿಗಳು, ಸಜಾ ಕೈದಿಗಳು, ಅಧಿಕಾರಿಗಳ ಕೊಠಡಿ, ಬ್ಯಾರಕ್ಗಳು, ಹೀಗೆ ಪರಪ್ಪನ ಅಗ್ರಹಾರದ ಎಲ್ಲ ಕಡೆ 380 CCTV ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಚೇಂಬರ್ನಲ್ಲೇ ಕೂತು ತಪಾಸಣೆ ಸೇರಿದಂತೆ ಜೈಲಿನ ಸಂಪೂರ್ಣ ವಿಡಿಯೋವನ್ನ ಡಿಜಿಪಿ ವೀಕ್ಷಣೆ ಮಾಡ್ತಿದ್ದಾರೆ. ಅಧಿಕಾರಿಗಳ ಕಳ್ಳಾಟ, ಕೈದಿಗಳ ಚಲನವಲನ ಎಲ್ಲವನ್ನ ಆಗಾಗ್ಗೆ ಗಮನಿಸ್ತಾ ಇರೋ ಡಿಜಿಪಿ ತಪ್ಪು ಕಂಡು ಬಂದ್ರೆ ನಿರ್ದಾಕ್ಷಿಣ್ಯ ಕ್ರಮ ಹಿನ್ನೆಲೆಯಲ್ಲಿ
ಎಲ್ಲರೂ ಅಲರ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ರಾಜ್ಯದ ಇತರೆ ಜೈಲುಗಳ ಸಂಪೂರ್ಣ ಸಿಸಿಟಿವಿ ವಿಡಿಯೋಗಳನ್ನ ಕಂಟ್ರೋಲ್ ರೂಮ್ ನಲ್ಲಿ ಕೂತು ಸಿಬ್ಬಂದಿಗಳು ವೀಕ್ಷಣೆ ನಡೆಸುತ್ತಿದ್ದಾರೆ. ಕಂಟ್ರೋಲ್ ರೂಮ್ ಏನಿದೆ ಇದು ಯಾವಾಗ ಇದು ಎಲ್ಲ ವಿಡಿಯೋ ಎಲ್ಲ ಲೀಕ್ ಆಯಿತು ಆ ಟೈಮ್ ಮಾನ್ಯ ಗೃಹ ಮಂತ್ರಿ ಸಚಿವರು ಮತ್ತು ಎಲ್ಲರೂ ಒಂದು ಕಂಟ್ರೋಲ್ ರೂಮ್ ಮಾಡಬೇಕು. ಸೊ ಆ ಪ್ರಕಾರ ಕಂಟ್ರೋಲ್ ರೂಮ್ ಈಗ ನಮ್ಮ ಗ್ರೌಂಡ್ ಫ್ಲೋರ್ನಲ್ಲಿ ಮಾಡಿದರೆ, ಆದರೆ ನಾನು ಇದು ಎಲ್ಲ ಇಡೀ ರಾಜ್ಯದ ಎಲ್ಲ ಸೆಂಟ್ರಲ್ ಜೈಲ್ಸ್ದು ಮತ್ತು ಮ್ಯಾಂಗ್ಳೂರ್ ಜೈಲ್ದು ಆ ಎಲ್ಲ ಫೀಡ್ ಏನಿದೆ ಪ್ರತಿಯೊಂದು ಕ್ಯಾಮ್ರಾದು ಕೆಳಗಡೆ ಅದು ಬರ್ತಾ ಇದೆ. ಪರಪ್ಪನಗ್ರಹಾರ ಜೈಲಲ್ಲೂ ದರ್ಶನ್ ಫ್ಯಾನ್ಸ್. ಕೊಲೆ ಆರೋಪಿ ದರ್ಶನ್ ನೋಡಲು ಪೇದೆ ಯತ್ನ. ಪೇದೆ ವರ್ಗಾವಣೆ ಮಾಡಿ ಇಲಾಖೆ ತನಿಖೆಗೆ ಆದೇಶ. ಇನ್ನು ದರ್ಶನ್ ಚಿನ್ನಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರೂ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಪರಪ್ಪನಗ್ರಹಾರ ಜೈಲಲ್ಲೂ ದರ್ಶನ್ ಫ್ಯಾನ್ಸ್ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ ನೋಡೋಕೆ ಪೇದೆಯೊಬ್ಬರು ಯತ್ನಿಸಿದ್ದಾರೆ. ದರ್ಶನ್ ನೋಡೋಕೆ ಪೇದೆಗೆ ಜೈಲು ವಾರ್ಡರ್ ಸಹಾಯ ಮಾಡಿದ್ದಾರೆ. ಬೇರೆ ಪ್ರಕರಣದ ಆರೋಪಿಗಳ ಜೈಲಿಗೆ ಬಿಡೋದಕ್ಕೆ ಯಲಹಂಕ ಪೇದೆ ಬಂದಿದ್ರು. ಈ ವೇಳೆ ವಾರ್ಡರ್ ಪ್ರಭುಗೆ ದರ್ಶನ್ ತೋರಿಸೋಕೆ ಪೇದೆ ಮನವಿ ಮಾಡಿದ್ದಾರೆ. ಆಗ ವಾರ್ಡರ್ ಪ್ರಭು ಸಿಸಿ ಕ್ಯಾಮೆರಾ ಕಣ್ತಪ್ಪಿಸಿ ದರ್ಶನ್ ತೋರಿಸಿದ್ದಾರೆ. ಇನ್ನು ಈ ವಿಚಾರ ಇದೀಗ ಡಿಜಿಪಿ ಅಲೋಕ್ ಕುಮಾರ್ ಗಮನಕ್ಕೆ ಬಂದಿದೆ. ಅಲ್ಲದೆ ಜೈಲಲ್ಲಿ ದರ್ಶನ್ ವಿಚಾರಣೆ ಮಾಡಿದ್ದಾರೆ. ಆಗ ದರ್ಶನ್ ಯಾರೋ ಖಾಕಿ ಬಟ್ಟೆ ಹಾಕೊಂಡು ಬಂದಿದ್ರು ಅಂತ ದರ್ಶನ್ ಹೇಳಿದ್ದಾರೆ. ಕೂಲಂಕುಷವಾಗಿ ವಿಚಾರಣೆ ನಡೆಸಿದಾಗ ಪ್ರಭು ಕಳ್ಳಾಟ ಬಯಲಾಗಿದೆ. ಇದೀಗ ಅಲೋಕ್ ಕುಮಾರ್ ಪೇದೆ ವಿರುದ್ಧ ಕ್ರಮಕ್ಕೆ ಸೂಚಿಸಿದ್ದಾರೆ. ಚಾಮರಾಜನಗರಕ್ಕೆ ವರ್ಗಾವಣೆಗೊಳಿಸಿ ಇಲಾಖಾ ತನಿಖೆಗೆ ಸೂಚಿಸಿದ್ದಾರೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನನ್ನು ನೋಡೋದಕ್ಕೆ ಅಂತೇಳಿ ಪೇದೆಯನ್ನು ಕರೆದೊಯ್ದಂತಹ ಪರಪ್ಪನಗ್ರಹಾರ ಜೈಲಿನ ವಾರ್ಡ್ನರ್ ಪ್ರಭಾಕರ್ ಚೌಹಾಣ್ ಇದೀಗ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಆತ ನಿನ್ನೆ ಕಳೆದ ಒಂದು 3-4 ದಿನಗಳ ಹಿಂದೆ ಈ ಯಲಹಂಕ ಭಾಗದ ಒಬ್ಬರು ಪೇದೆ ಅವರು ಈ ಆರೋಪಿಯೊಬ್ಬನನ್ನು ಪರಪ್ಪನಗ್ರಹಾರ ಜೈಲಿಗೆ ಬಿಡೋದಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ನ ನೋಡಬೇಕು ಅಂತೇಳಿ ಆ ವಾರ್ಡರ್ಗೆ ಹೇಳಿದಂತಹ ಸಂದರ್ಭದಲ್ಲಿ ಆ ವಾರ್ಡನರ್ ದರ್ಶನ್ ಇದ್ದಂತಹ ಒಂದು ಕ್ವಾರಂಟೈನ್ ಸೆಲ್ನ ಬಳಿ ಕರೆದೊಯ್ದಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈ ವಿಚಾರ ತಿಳಿದಂತಹ ಅಲೋಕ್ ಕುಮಾರ್ ಇದೀಗ ಆ ವಾರ್ಡನರನ್ನು ಚಾಮರಾಜನಗರ ಜಿಲ್ಲೆಗೆ ವರ್ಗಾವಣೆ ಮಾಡುವ ಕೆಲಸವನ್ನು ಮಾಡಲಾಗಿದೆ ಮತ್ತು ಇಲಾಖಾ ತನಿಖೆಗೂ ಕೂಡ ಆದೇಶವನ್ನು ಕೊಡಲಾಗಿದೆ. ಅದರ ಜೊತೆಗೆ ಈ ಸಹಕಾರವನ್ನು ಕೊಟ್ಟಂತಹ ಪೇದೆ ಯಾರು ನೋಡೋದಕ್ಕೆ ಹೋಗಿದ್ರೋ ಆ ಪೇದೆಯ ಮೇಲೂ ಕೂಡ ಕ್ರಮಕ್ಕಾಗಿ ಇದೀಗ ನಾರ್ತ್ ಈಸ್ಟ್ ಡಿಸಿಪಿಗೆ ಸೂಚನೆಯನ್ನು ಕೊಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಒಟ್ನಲ್ಲಿ ಅಲೋಕ್ ಕುಮಾರ್ ಡಿಜಿಪಿ ಆದ ಬಳಿಕ ಕರ್ಮಕಾಂಡಗಳಿಗೆ ಬ್ರೇಕ್ ಹಾಕುವ ಕೆಲಸ ಮಾಡ್ತಿದ್ದಾರೆ. ಸಿಬ್ಬಂದಿಯನ್ನ ಬಿಗಿ ಮಾಡಿದ ಪರಿಣಾಮ ಅಕ್ರಮಗಳು ತಂತಾನೆ ಕಡಿಮೆ ಆಗ್ತಾ ಇದೆ. ನಿಜಕ್ಕೂ ಅಲೋಕ್ ಕುಮಾರ್ರ ಕಾರ್ಯ ಶ್ಲಾಘನೀಯ. ನರಸಿಂಹಮೂರ್ತಿ, ಗವಿ ನಾಗಮಂಗಲ, ಪಬ್ಲಿಕ್ ಟಿವಿ, ಬೆಂಗಳೂರು.